ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ SCP ಸಿಲೆಬಸ್ 2024-25 ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಪೇಪರದಲ್ಲಿರುವಂಥ ಇದು ಒಂದು ಪ್ರಾಬ್ಲಮ್. ಓಕೆ, ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ಎಂಟೈರ್ SCP 2024-25 ಇಯರ್ ಏನು ಕ್ವಶನ್ ಪೇಪರ್ ಇದೆಯಲ್ಲ, ಸೊ ಅದನ್ನ ಎಲ್ಲ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಅಲ್ಲಿ ನೀವು ನೋಡ್ಬೋದು, ಈ ಕ್ಲಾಸ್ ಕೂಡ ಅವೈಲೇಬಲ್ ಇರುತ್ತೆ. ಓಕೆ, ಸೊ ನಿಮ್ಗೆ ಕ್ಲಾಸ್ ಲೈಕ್ ಆಗಿತ್ತು ಅಂದರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮಿಂದ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗೂ ಕೂಡ ನೀವು ಈಸಿಯಾಗಿ ಜಸ್ಟ್ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಹಾಗಾದರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ನಾನು ನಿಮ್ಗೆ 100% ಪ್ರಾಬ್ಲಮ್ಮು ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ನೋಡೋಣ. ಇದನ್ನು ಪಾಯ ಮಾಡಿಸಿ ಕೇಳಿದ್ದಾರೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024-25 SCP ಪಾಯ ಮಾಡಿಸಿ ಕೇಳಿದರೆ, ಎ ಫೈರ್ ಆಕರ್ಡ್ ಆನ್ ದ ಪ್ರಿಮೈಸಿಸ್ ಆಫ್ ಮಿಸ್ಟರ್ ನಯನ್ ಆನ್ 31/12/2023. ನೀವು ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಕೌಂಟ್ ಸಾಲ್ವ್ ಮಾಡೋರಿದ್ರೆ ಏನು ಮಾಡಬೇಕು, ಸೊ ಈ ಯೂನಿಟ್ ಮೇಲೆ ಕಂಪಲ್ಸರಿ ನೀವು ಡೇಟನ್ನು ಅಬ್ಸರ್ವ್ ಭಾಳ ಮಾಡಬೇಕು. ಓಕೆ, ಸೊ ಏನು ಡೇಟ್ ಅಬ್ಸರ್ವ್ ಮಾಡಬೇಕಂದ್ರೆ, ಒಂದು ಕ್ಯಾಲೆಂಡ್ರ್ ಇಯರ್ ಕೊಟ್ಟಾರೋ ಅಥವಾ ಫೈನಾನ್ಷಿಯಲ್ ಇಯರ್ ಕೊಟ್ಟಾರೋ ಅನ್ನೋದು ನೋಡಬೇಕು. ಓಕೆ, ಸೊ ಕ್ಯಾಲೆಂಡ್ರ್ ಇಯರ್ ಅಂದರೆ ಯಾವ ಥರ ಅಂದರೆ, ಈಗ 1 ಜನವರಿದಿಂದ 1 ಜನವರಿ ಅಪ್ ಟು ಡಿಸೆಂಬರ್ ತನಕ ಇದು ಕ್ಯಾಲೆಂಡ್ರ್ ಇಯರ್ ಆಯಿತು. ನೆಕ್ಸ್ಟ್ ಒನ್ ಫೈನಾನ್ಷಿಯಲ್ ಇಯರ್ ಅಂದರೆ 1 ಏಪ್ರಿಲ್ದಿಂದ ಅಪ್ ಟು ಮಾರ್ಚ್ ತನಕ. ಓಕೆ, ಸೊ ಇದು ಫೈನಾನ್ಷಿಯಲ್ ಇಯರ್. ಸೊ ಯಾವ ಇಯರ್ ಕೊಟ್ಟಾರೋ ಅನ್ನೋದು ನೀವು ಅಬ್ಸರ್ವ್ ಮಾಡಬೇಕು. ಆ್ಯಂಡ್ ಎ ಕನ್ಸಿಡರೇಬಲ್ ಸ್ಟಾಕ್ ವಾಸ್ ಡಿಸ್ಟ್ರಾಯ್ಡ್ ಅಂತ ಹೇಳ್ತಾರೆ. ದ ಫಾಲೋವಿಂಗ್ ಡಾಟಾ ಈಸ್ ಅವೈಲೇಬಲ್ ಫ್ರಾಮ್ ಬುಕ್ಸ್ ಅಂತ ಹೇಳ್ತಾರೆ. ಸೊ ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಾರೆ ನೋಡ್ರಿ, ಈಸಿಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಓಕೆ, ಸೊ ವ್ಯಾಲ್ಯೂ ಆಫ್ ಸಾಲ್ವೇಜ್ಡ್ ಸ್ಟಾಕ್ ಅಂತ ಕೊಟ್ಟಾರೆ. ಸೊ 16,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸ್ಟಾಕ್ ಆನ್ 1/1/2023 ಅಂತ ಕೊಟ್ಟಿದ್ದಾರೆ. ಸೊ 56,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರ್ಚೇಸಸ್ ಫಾರ್ ದ ಇಯರ್ ಎಷ್ಟು ಕೊಟ್ಟಿದ್ದಾರೆ, 2,24,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸೇಲ್ಸ್ ಫಾರ್ ದ ಇಯರ್ ಕೊಟ್ಟಿದ್ದಾರೆ 2,40,000 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟುಬಿಟ್ಟಿದ್ದಾರೆ 25% ಕೊಟ್ಟಿದ್ದಾರೆ. ಓಕೆ, ಸೊ ನಿಮಗೆ ಇದನ್ನು ಕೊಟ್ಟರೆ ಅಂದರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ನೀವು ಜಸ್ಟ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಅವಶ್ಯಕತೆಯೇ ಇಲ್ಲ. ಓಕೆ, ಸೊ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ಇನ್ಶೂರೆನ್ಸ್ ಕ್ಲೇಮ್ ಅನ್ನೋದು ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಭಾಳ ಸಿಂಪಲ್ ಇದೆ ರೀ. ಯಾವುದೋ ಪ್ರಾಬ್ಲಮ್ ಕೊಟ್ಟರೆ ಅಂದ್ರೆ ಫಸ್ಟ್ ನೀವು ಟ್ರೇಡಿಂಗ್ ಅಕೌಂಟದಲ್ಲಿ ಏನು ಫೈಂಡ್ ಔಟ್ ಮಾಡ್ತಾರೆ ಅಂದರೆ, ಫಸ್ಟ್ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ತಾರೆ ಅಥವಾ ಗ್ರಾಸ್ ಲಾಸ್ ಫೈಂಡ್ ಔಟ್ ಮಾಡ್ತಾರೆ. ನೆಕ್ಸ್ಟ್ ಒನ್ನ ಗ್ರಾಸ್ ಪ್ರಾಫಿಟ್ ರೇಷಿಯೋ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಓಕೆ, ಸೊ ನಿಮ್ಗೆ ಪ್ರಾಬ್ಲಮ್ ಕ್ವಶನ್ ಇಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ ಇರೋದ್ರಿಂದ ಜಸ್ಟ್ ಏನು ಪ್ರಿಪೇರ್ ಮಾಡೋದು ಹೇಳಿದ್ದಾರೆ, ಇಲ್ಲಿ ನಿಮ್ಗೆ ಇನ್ಶೂರೆನ್ಸ್ ಕ್ಲೇಮ್ನ ಸ್ಟೇಟ್ಮೆಂಟ್ ಶೋಯಿಂಗ್ ಇನ್ಶೂರೆನ್ಸ್ ಕ್ಲೇಮ್ ಅಂತ ಹೇಳ್ತಾರೆ. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿರಿ, ಪ್ರಾಬ್ಲಮ್ದಾಗ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟರೆ ಅಂದರೆ ಜಸ್ಟ್ ನೀವು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತ ಅಷ್ಟೇ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇವಾಗ ನೋಡೋಣ ಜಸ್ಟ್ ಒನ್ನ. ಸೊ ಇಲ್ಲಿ ನೋಡ್ರಿ ಒಂದು ಸೆಕೆಂಡ್. ಸೊ ಇವಾಗ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಒಂದು ಸೈಡ್ ಏನು ಮಾಡಿರಿ, ಡೆಬಿಟ್ ಸೈಡ್, ಅನದರ್ ಸೈಡ್ ಕ್ರೆಡಿಟ್ ಸೈಡ್ ಅಂತೇಳಿ ಮೆನ್ಷನ್ ಮಾಡಿದ ನಂತರ ಸೊ ಏನಿಲ್ಲರಿ, ಜಸ್ಟ್ ಒಂದು ಫಾರ್ಮೆಟ್ ನೆನಪಿಟ್ಕೋರಿ ನೀವು. ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟ್ ಯಾವ ಥರ ಇರುತ್ತೆ, ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಲ್ಲಿ ಸೇಲ್ಸ, ಬಾಯ್ ಸೇಲ್ಸ, ನೆಕ್ಸ್ಟ್ ಒನ್ನ ಬಾಯ್ ಕ್ಲೋಸಿಂಗ್ ಸ್ಟಾಕ್. ಇಷ್ಟ ಆಯಿದ್ರೆ ಮುಗಿದು ಹೋಯಿತು. ಓಕೆ, ಸೊ ಇಷ್ಟೇ ತೆಗೆದುಕೊಳ್ಳೋದಿದೆ. ಸೊ ಈಗ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ, ಈಗ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ ಎಲ್ಲಿವರೆಗೆ ನೀವು ಪ್ರಿಪೇರ್ ಮಾಡಬೇಕಂದ್ರೆ, ಯಾವಾಗ ಸ್ಟಾಕ್ ಡಿಸ್ಟ್ರಾಯ್ ಆಗುತ್ತಿಲ್ಲ ಸೊ ಅಲ್ಲಿವರೆಗೆ ಅಷ್ಟೇ ಪ್ರಿಪೇರ್ ಮಾಡಬೇಕನ್ನ. ಸೊ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿರಿ, 31/12/2023 ಅಂತ ಹೇಳಿದ್ದಾರೆ. ಸೊ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಫಾರ್ ಇಯರ್ 31/12/2023 ಅಂತ ಹಾಕಿ ನಂತರ ಏನು ಮಾಡಿರಿ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಿರಿ, 2 ಓಪನಿಂಗ್ ಸ್ಟಾಕ್ ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ಸೊ ಇದು 2 ಓಪನಿಂಗ್ ಸ್ಟಾಕ್ ಎಷ್ಟಿದೆ ನೋಡಿರಿ, ಇಲ್ಲಿ 56,000 ಇದೆ. ಡೈರೆಕ್ಟ್ ಯಾವ ಟು ಮೆನ್ಷನ್ 56,000 ಮೆನ್ಷನ್ ಮಾಡಬೇಕು. ಸೊ ಇದರ ಮೇಲೆ ಕೆಲವೊಂದಷ್ಟು ಸಲ ಹೇಳಿರ್ತಾರೆ ಡಿಕ್ರೀಸ್ ಇನ್ ಸ್ಟಾಕ, ಇನ್ಕ್ರೀಸ್ ಇನ್ ಸ್ಟಾಕ್ ಅಂತ ಹೇಳ್ತಾರೆ, ಅವನ್ನೆಲ್ಲ ನೀವು ನೋಡಬೇಕು. ಓಕೆ, ನೆಕ್ಸ್ಟ್ ಒಂದು ನೋಡಿರಿ, ಪರ್ಚೇಸಸ್ ಫಾರ್ ದ ಇಯರ್ ಕೊಟ್ಟಿದ್ದಾರೆ 2,24,000 ಪರ್ಚೇಸಸ್ ಇದೆಯಲ್ಲ. ಸೊ ಇದನ್ನ 2 ಪರ್ಚೇಸಸ್ ಅಂತೇಳಿ 2,24,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಏನಿದೆ, ಸೇಲ್ಸ್ ಅಂತಿದೆ. ಸೇಲ್ಸ್ ಫಾರ್ ದ ಇಯರ್
ಎಷ್ಟು ಕೊಟ್ಟಿದ್ದಾರೆ 2,40,000 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಬಾಯ್ ಸೇಲ್ಸ್ ಅಂತೇಳಿ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಿರಿ, 2,40,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಇಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಪ್ರಾಫಿಟ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ 25% ಅಂತ ಹೇಳಿದ್ದಾರೆ. ಸೊ ನೀವು ಇದನ್ನ ಮೆನ್ಷನ್ ಮಾಡಬೇಕಿಲ್ಲಿ ಟು ಗ್ರಾಸ್ ಪ್ರಾಫಿಟ್ ಅಂತೇಳಿ. ಸೊ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈಗ ಯಾವಾಗಲೂ ನೆಟ್ ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಷ್ಟಿದೆ ನೆಟ್ ಸೇಲ್ಸ್ 2,40,000 ಇದೆ. ಓಕೆ, 2,40,000 ಇಂಟು 25. ಓಕೆ, ಒನ್ಸ್ ಅಗೇನ್ 25 ಡಿವೈಡೆಡ್ ಬೈ 100 ಮಾಡಿರಿ, ಅಮೌಂಟ್ ಬರುತ್ತೆ ಎಷ್ಟು 6,000 rupees ಬರುತ್ತೆ. ಓಕೆ, ಸೊ ಇಲ್ಲೇ ನೀವು ಬರಿಬೋದು 2,40,000 ಇಂಟು ಎಷ್ಟು ಪರ್ಸೆಂಟ್ ರೀ 25%, 25 ಡಿವೈಡೆಡ್ ಬೈ 100 ಅಂತ ಮಾಡಬೇಕು. ಓಕೆ, 6,000 ಬರುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಯಾವುದಾವ ನೋಡ್ರಿ, ಯಾವುದು ಪಾಯಿಂಟ್ಸ್ ಇಲ್ಲ. ಓಕೆ, ಸೊ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ದ ಯಾವಾಗಲೂ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆಯಲ್ಲ, ಸೊ ಇದೇ ಬ್ಯಾಲೆನ್ಸಿಂಗ್ ಫಿಗರ್ ಇರುತ್ತೆ. ಓಕೆ, ಸೊ ಹಾಗಾಗಿ ಟೋಟಲ್ ಮಾಡಿರಿ 56,000, 2,24,000, 60,000 ಟೋಟಲ್ ಮಾಡೋದ್ರಿಂದ 3,40,000 ಬರುತ್ತೆ. ಸೊ ಈ ಸೈಡು 3,40,000 ಆಯಿತು. ಸೊ ರಿಮೈನಿಂಗ್ ಅಮೌಂಟ ಮೈನಸ್ ಮಾಡಿ 2,40,000 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ 1,00,000 rupees. ಸೊ ಇದು ಬಾಯ್ ಕ್ಲೋಸಿಂಗ್ ಸ್ಟಾಕ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದು ಕ್ಲೋಸಿಂಗ್ ಸ್ಟಾಕ್ ಏನಿದೆಯಲ್ಲ, ಸೊ ಇದು ಸ್ಟಾಕ್ ಆನ್ ಡೇಟ್ ಆಫ್ ಫೈರ್ ಅಂತೇಳಿ ಕೂಡ ನೀವು ಮೆನ್ಷನ್ ಮಾಡ್ಬೋದು. ಸೊ ಇದಾದ ನಂತರ ಒಂದು ಕ್ವಶನ್ ನಮಗೆ ಏನು ಕೇಳಿದ್ದಾರೆ, ಸ್ಟೇಟ್ಮೆಂಟ್ ಶೋಯಿಂಗ್ ಇನ್ಶೂರೆನ್ಸ್ ಕ್ಲೇಮ್ ಅಂತ ಕೇಳಿದಾರಲ್ಲ. ಸೊ ಜಸ್ಟ್ ನೀವು ಇಷ್ಟ ಫಾರ್ಮ್ಯಾಟ್ ರೆಡಿ ಮಾಡಿ ಬಿಡಬಾರ್ದು, ಇದು ಒಂದು ಇನ್ಫಾರ್ಮೇಷನನ್ನು ಬರಿಬೇಕು. ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್ ಅಂತ ಹಾಕ್ರಿ, ಏನಿಲ್ಲ ಭಾಳ ಸಿಂಪಲ್ ಇದೆ. ಸೊ ಸ್ಟಾಕ್ ಆನ್ ಡೇಟ್ ಆಫ್ ಫೈರ್ ಅಂತ ತೆಗೆದುಕೊಳ್ಬೇಕು. ಯಾವುದ್ರೆ ಇದೆ ಸ್ಟಾಕ್ ಆನ್ ಡೇಟ್ ಆಫ್ ಫೈರ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಏನು ಬಂದಿದ್ದಿಲ್ಲ, ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ದ ಕ್ಲೋಸಿಂಗ್ ಸ್ಟಾಕ್ ಏನು ಬಂದಿದ್ದಿಲ್ಲ, ಸ್ಟಾಕ್ ಆನ್ ಡೇಟ್ ಆಫ್ ಫೈರ್ ಇದನ್ನೇ ತೆಗೆದುಕೊಳ್ರಿ 1,00,000 rupees. ಮೈನಸ್ ಸಾಲ್ವೇಜ್ಡ್ ವ್ಯಾಲ್ಯೂ ಮಾಡಬೇಕು. ಓಕೆ, ಮೈನಸ್ ವ್ಯಾಲ್ಯೂ ಆಫ್ ಸಾಲ್ವೇಜ್ ಸ್ಟಾಕ್ ಎಷ್ಟಿದೆ 16,000 ಇದೆ. ಓಕೆ, ಇದನ್ನು ಕೊಟ್ರೂ ತೆಗೆದುಕೊಳ್ರಿ, ಕೊಡಲಿಲ್ಲ ಅಂದ್ರೂ ಬಿಟ್ಬಿಡ್ರಿ. ಓಕೆ, ಲೆಸ್ ಸಾಲ್ವೇಜ್ ಸ್ಟಾಕ 16,000 ಮಾಡಿರಿ, ಅಮೌಂಟ್ ಎಷ್ಟು ಬರುತ್ತೆ 1,00,000ದಲ್ಲಿ 16,000 ಲೆಸ್ ಮಾಡೋದ್ರಿಂದ ಎಷ್ಟು ಬರುತ್ತೆ 84,000 ಬರುತ್ತೆ. ಸೊ ಅದಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಓಕೆ, ಸೊ ಇದಾದ ನಂತರ ಎವರೇಜ್ ಕ್ಲಾಸ್ ಅಂತೇಳಿ ಬರುತ್ತೆ, ಪಾಲಿಸಿ ಅಮೌಂಟ, ನೆಕ್ಸ್ಟ್ ಸ್ಟಾಕ್ ಆನ್ ಡೇಟ್ ಆಫ್ ಫೈರ್, ನೆಕ್ಸ್ಟ್ ಲಾಸ್ ಆಫ್ ದ ಸ್ಟಾಕ್, ಅವನ್ನೆಲ್ಲ ನೀವು ತೆಗೆದುಕೊಳ್ಬೇಕು. ಓಕೆ, ಸೊ ಡೀಟೇಲಾಗಿ ಫೈರ್ ಇನ್ಶೂರೆನ್ಸ್ ಮೇಲೆ ಕೂಡ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರಿ. ಸೊ ಈಗಾಗಲೇ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೇಳಿರುವಂಥ 5 ಮಾರ್ಕ್ಸ್ ಆಗಿರ್ಬೋದು, 10 ಮಾರ್ಕ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೊ ಎಲ್ಲವನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಯಾವುದೂ ಯೂನಿಟ್ ಬಿಡಲ್ದಾಗೆ ಎಲ್ಲ ಯೂನಿಟ್ ಮೇಲೆ ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟ್ ಹೋಗಿ ವಿಸಿಟ್ ಆಗಿದ್ರೆ ಅಂದರೆ ನೀವು 23 ಇಯರ್ ಕ್ವಶನ್ ಪೇಪರ್, 24 ಇಯರ್ ಕ್ವಶನ್ ಪೇಪರ್, 24, 25 ಇಯರ್ ಕ್ವಶನ್ ಪೇಪರ್ ಅಂತೇಳಿ ಈ ಥರ ಒಂದು ನಾನು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನೀವು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ನಿಮ್ಮ ಕ್ಲಾಸ್ ಲೈಕ್ ಆಗಿದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ಲಸ್ ಬೆಲ್ ಐಕಾನ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ. ಓಕೆ, 10 ಮಾರ್ಕ್ಸ್ ಅದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ